जो दिल्ली में जो 20 दिनों से वहाँ हंगर स्ट्राइक चल रहा है, नीट का पेपर लीक हुआ था, जो हमारे इंडिया के बहुत बड़े साइंटिस्ट है सोनम वांगचुक जी, वो भी हमारे साथ जुड़ के हमारे लिए विद्यार्थियों के साथ हम हैं बोलने के लिए वो भी हंगर स्ट्राइक पे है। एक नामी इंसान जो साइंस फील्ड में इतना बड़ा नाम है, वो इंसान पिछले 20 दिनों से वहाँ पे उपवास सत्याग्रह हंगर स्ट्राइक पे बैठा है। तो ये गवर्नमेंट कहाँ पे बैठा है? इंडिया में है या कहीं बाहर देश में जाके बैठा है? वैसे तो हमारे प्रधानमंत्री भी इंडिया में कम बाहर ही ज्यादा रहते हैं। हम उनसे ये क्वेश्चन करते हैं, जो वहाँ पे प्रोटेस्ट चालू है उसके पक्ष में एक बात तो उन्होंने किया है। हम लोग अभी आज सुबह ही मैंने एक पोस्टर देखा था व्हाट्सएप में, फेसबुक पे देखा था मैंने, कि जिस सोनम वांगचुक के बारे में इतना बोल रहे हो आप, इतने सारे पेटेंट्स है उनके नाम में, इतने सारे साइंटिस्ट है, बड़े साइंटिस्ट, कुछ नहीं है, जीरो है, वो कोई भी नहीं है, इस तरह का पोस्टर सभी वो लोग निकालने पे आ गए। मतलब जो सरकार को क्वेश्चन करेगा वो इनसे बर्दाश्त नहीं होगा। सरकार से हम क्वेश्चन नहीं कर सकते। अगर सरकार के खिलाफ एक भी बात हम लोग बोलेंगे, ये बोला जाए ये एंटी नेशनल है, ये सरकार के खिलाफ है तो एंटी नेशनल है। हम हमारे हक के लिए बात करें। जो नीट पेपर अभी लीक हुआ है, जो 22 लाख लोग एग्जाम के री एग्जाम आपने किया है, जो पेपर लीक हुआ है, उसका जिम्मेदारी कौन लेगा? शिक्षण मिनिस्ट्री लेना पड़ेगा, धर्मेंद्र प्रधान जी इसका जिम्मेदारी लेना पड़ेगा। जिम्मेदारी लेके उनको रिजाइन करना ही पड़ेगा। ये हम लोग वो भी क्वेश्चन कर रहे हैं, जो 21 बच्चे सुसाइड कर लिए, मर गए हैं, उसके खेद में भी एक आवाज नहीं, एक पद भी नहीं है, एक वर्ड नहीं डिक्लेयर करे वो। हाँ, हम लोग उनके जो फैमिलीज है उनके साथ में, उनके दुख में हम भी साथ है। एक अकाउंटेबिलिटी रहता है ना, जो एजुकेशन डिपार्टमेंट से एक सेंटेंस नहीं है तो कहाँ है? हम लोग ये क्वेश्चन करते हैं, अगर आप इंसान भी है या नहीं, या राक्षस की तरह बैठे हो, हर किसी को जान लेते बैठे, ये उत्तर देना पड़ेगा, आंसर देना पड़ेगा उनको। तो और धर्मेंद्र प्रधान को राजीनामा देना ही पड़ेगा, ये हमारा एजेंडा है। ಏನು ದೆಹಲಿ ಒಳಗ ಕಳೆದ 20 ದಿವಸದಿಂದ ಹೋರಾಟ ನಡೀಲಿಕತ್ತದ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ ಏನು ಹಂಗರ್ ಸ್ಟ್ರೈಕ್ ನಡೀಲಿಕತ್ತದ, ಅದನ್ನು ಸಪೋರ್ಟ್ ಮಾಡಿ ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡ್ಲಿಕತ್ತೀವಿ. SFI ಮತ್ತು DYFI ಎರಡು ಸಂಘಟನೆಯವರು ಸೇರ್ಕೊಂಡು ಇವತ್ತು ಹೋರಾಟ ಮಾಡ್ಲಿಕತ್ತೀವಿ. ಏನು ವಿದ್ಯಾರ್ಥಿಗಳು 2-3 ವರ್ಷ ತಯಾರಿ ಮಾಡಿಕೊಂಡು ನೀಟ್ ಎಕ್ಸಾಮ್ ಬರೀತಾರೋ, ಯಾವ ನೀಟ್ ಎಕ್ಸಾಮ್ ಬರೆದು ಪಾಸ್ ಆಗಿ ನಾವು ಡಾಕ್ಟರ್ ಆಗಬೇಕು ಅಂತೇಳಿ ಕನಸು ಕಂಡಿರ್ತಾರೋ, ಅವ್ರ ಕನಸೆಲ್ಲ ಇವ್ರು ಕಾಲಾಗ ಹಾಕಿ ಹೊಸಕ್ಕೆ ತುಳಿಲಿಗತ್ತಾರ ಇವರು. ಇಷ್ಟೆಲ್ಲ ದೊಡ್ಡದಾಗಿ ಸೇಫ್ಟಿ ಬಗ್ಗೆ ಮಾತಾಡೋರು ಒಂದು ಕ್ವಶನ್ ಪೇಪರ್ ಲೀಕ್ ಬಗ್ಗೆ ಇಲ್ಲಿ ತನಕ ಜವಾಬ್ದಾರಿ ಹೊತ್ಕೊಂಡು ಇನ್ನೂ ತನಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸರ್ಕಾರದವರು. ಶಿಕ್ಷಣ ಸಚಿವ ಇಷ್ಟು ಜನ ವಿದ್ಯಾರ್ಥಿಗಳು ಸತ್ತೋದ್ರು, ಸುಸೈಡ್ ಮಾಡ್ಕೊಂಡ್ರು, ಅದನ್ನ ಜವಾಬ್ದಾರಿ ಹೊತ್ಕೊಂಡು ಹೌದು ತಪ್ಪಾಯ್ತು ಅನ್ನೋ ಒಂದು ಪದ ಇಲ್ಲ, ಅವ್ರು ಸತ್ತಿರೋರ ಬಗ್ಗೆ ವಿಷಾದರ್ಶನೆ ಕೊಡ್ತೀವಿ, ಅವರ ಫ್ಯಾಮಿಲಿ ಜೊತೆಗೆ ನಾವಿದೀವಿ, ಆ ದುಃಖದ ಒಳಗೆ ನಾವಿದೀವಿ ಅನ್ನೋಂಥ ಒಂದು ಪದ ಬಂದಿಲ್ಲ ಅಲ್ಲಿಂದ. ಅಂದ್ರ ಎಷ್ಟು ಕಲ್ಲಾಗಿ ಕೂತಾರಿ ಇವರು. ಅಂದ್ರ ನೀವು ಯಾರು ಇರ್ರಿ ಯಾರು ಸಾಯ್ರಿ ನಮಗೇನು ಲೆಕ್ಕಕ್ಕಿಲ್ಲ, ನಾವು 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಗೆದಿತೀವಿ, ಬಂದ್ ಕುರ್ಚಿ ಮೇಲೆ ಕೂಡ್ತೀವಿ, ನಮ್ಮ ಮನಸ್ಸಿಗೆ ಬಂದಾಗ ನಾವು ಆಟ ಆಡ್ತೀವಿ, ವಿದ್ಯಾರ್ಥಿಗಳ ಜೀವನದ ಜೊತೆನೂ ಆಟ ಆಡ್ತೀವಿ, ಯುವ ಜನರ ಜೀವನದ ಜೊತೆನೂ ಆಟ ಆಡ್ತೀವಿ. ನಾವ್ ಯಾವ ನೌಕರಿಗಳು ಕೊಡಲ್ಲ, ಆ ನೌಕರಿಗಳ ಸಲುವಾಗಿ ಇರೋಂಥ ಎಕ್ಸಾಮ್ಗಳ ಬಗ್ಗೆ ಇರ್ಲಾರ್ದ ಪಾರದರ್ಶಕತೆ ಇರ್ಲಾರ್ದ ಎಕ್ಸಾಮು ನಡ್ಸಂಗಿಲ್ಲ. ಯಾವ ಪೇಪರ್ ಯಾವಾಗ ಬೇಕು ಹೆಂಗ್ ಬೇಕು ಹಂಗೆ ಲೀಕ್ ಮಾಡ್ತೀವಿ, ಮಾರಾಟ ಮಾಡ್ಕೊಳ್ತೀವಿ. ರೊಕ್ಕ ಇದ್ದವರು ಪಾಸ್ ಆಗ್ರಿ, ನೀವು ಸೀಟ್ ತಗೊಳ್ರಿ ಅನ್ನೋ ಲೆಕ್ಕಕ್ಕೆ ಸರ್ಕಾರದವ್ರು ಬಂದು ಕೂತಾರ ಅಂತ ನಮಗೆ ಅನಿಸ್ಲಿಕ್ಕತ್ತದ. ಈಗ
ಯಾಕಂದ್ರ ಪೇಪರ್ ಲೀಕ್ ಆಗೋದು ಯಾರ್ದೋ ಸಲುವಾಗಂತೂ ಆಗಲ್ಲ, ಸುಮ್ಮನೆ ಮನ್ಸಿಗೆ ಬಂದವರಲ್ಲ, ರೊಕ್ಕ ಇರೋರ ಸಲುವಾಗಿ ಲೀಕ್ ಆಗಬೇಕು. ರೊಕ್ಕ ಇರೋರಿಗೆ ಕೆಪಾಸಿಟಿ ಇರಲ್ಲ ಓದ್ ಬರೀಲಿಕ್ಕೆ, ಪಾಸ್ ಆಗ್ಲಿಕ್ಕೆ. ಹಂಗಾಗಿ ರೊಕ್ಕ ಕೊಟ್ಟು ಎಕ್ಸಾಮ್ ಪೇಪರ್ ತಗೋತಾರ, ಪಾಸ್ ಆಗಿ ಹೋಗಿ ಕೂಡ್ತಾರ. ಅಂದ್ರೆ ಇವ್ರು ಪಾಸ್ ಆಗಿ ಹೋಗಿ ಕೂತವ್ರು ನಾಳೆ ಯಾರು ಲೀಕ್ ಮಾಡ್ಯಾರಲ್ಲ ಅವ್ರು ಒಂದ್ಸಲ ವಿಚಾರ ಮಾಡ್ಲಿ, ಯಾರು ಇವ್ರು ನೀಟ್ ಎಕ್ಸಾಮ್ ಪೇಪರ್ ತಗೊಂಡು ಲೀಕ್ ಆಗಿರೋ ಪೇಪರ್ ಪಾಸ್ ಔಟ್ ಆಗಿ ಅಲ್ಲಿ ಕೂತಾರಲ್ಲ, ನಾಳೆ ಇವರಿಗೆ ಧೈರ್ಯ ಅದ ಏನೋ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಲಿಕ್ಕೆ. ಇವ್ರ ಹತ್ರ ಒಂದಲ್ಲ ಎರಡಲ್ಲ ಸುಮಾರು 70ರಷ್ಟು ಪೇಪರ್ಗಳು ಇಲ್ಲಿವರೆಗೂ ಲೀಕ್ ಆಗ್ಯಾವ. ಅನೇಕ ಎಕ್ಸಾಮ್ಗಳಿರ್ಬೋದು, ಅಪಾಯಿಂಟ್ಮೆಂಟ್ ಕ್ವಶನ್ ಪೇಪರ್ಗಳಿರ್ಬೋದು, ನೀಟ್ ಪೇಪರ್ಗಳಿರ್ಬೋದು. ಇದೇ 15 ದಿವಸ ಮುಂಚೆ ಮತ್ತೆ ಮಹಾರಾಷ್ಟ್ರ ಒಳಗೆ TET ಪೇಪರ್ ಲೀಕ್ ಆಯಿತು. ಎಲ್ಲದ ನಿಮ್ಮ ಅಕೌಂಟಬಿಲಿಟಿ? ಏನು ಮಾಡ್ಲಿಕ್ಕತ್ತದ ಎಜುಕೇಷನ್ ಮಿನಿಸ್ಟ್ರಿ ಅನ್ನೋದು? ಏನು ಬಾಗ್ಲು ಹಾಕೊಂಡು ಒಳಗೆ ಸುಮ್ಮ ಆರಾಮಾಗಿ ಕಾಜು ಕಿಶ್ಮಿಸ್ ತಿನ್ಕೋತ ಕೂತಾರ ಇವರು? ಮೈ ಬೆಳೆಸ್ಕೊಂಡು ನಾವು ಆರಾಮಿದ್ದೀವಿ, ನೀವು ಯಾರು ಏನಾರ ಆಗ್ರಿ ಅನ್ನೋಂಗೆ ಕೂತಾರ? ಹೊಣೆ ಹೊತ್ಕೊಂಡು ಮಾತಾಡಬೇಕು. ಧರ್ಮೇಂದ್ರ ಪ್ರಧಾನ್ ಇದ್ರ ಬಗ್ಗೆ ಮಾತಾಡಬೇಕು. 20 ದಿವಸದಿಂದ ಏನು ಹಂಗರ್ ಸ್ಟ್ರೈಕ್ ಒಳಗೆ ಕೂತಾರ, ದಿನೇ ದಿನೇ ಅವ್ರ ಹೆಲ್ತ್ ಕ್ಷೀಣಿಸ್ಲಿಗತ್ತದ. ಒಬ್ಬರು ಬಂದಲ್ಲಿ ಮಾತಾಡಿದ್ರ ಇಲ್ಲ ನೀವು ಇದನ್ನ ಬ್ಯಾಕ್ಲಾಗ್ ಮಾಡ್ಕೊಳ್ರಿ, ನಾವು ಇದ್ರ ಬಗ್ಗೆ ಆಕ್ಷನ್ ತಗೋತೀವಿ ಅನ್ನೋದ್ರ ಬಗ್ಗೆ ಒಂದರ ಮಾತಾಡಿದ್ರ? ನಾ ಪ್ರಶ್ನೆ ಮಾಡ್ತೀನಿ ಇವತ್ತು, ಇಡೀ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಪ್ರಶ್ನೆ ಮಾಡ್ತೀವಿ, ನಮ್ಮಲ್ಲಿರುವಂತ ಎಲ್ಲ ಜನರಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಇನ್ನು ಎಲ್ಲಿ ತನಕ ನಾವು ಸುಮ್ಮನಿರೋದು? ನಾವು ಎದ್ದು ಮಾತಾಡ್ಲೇಬೇಕಾಗ್ತದ. ನಮ್ಮ ಸಲುವಾಗಿ ನಾವು ಮಾತಾಡ್ಲಿಲ್ಲ ಅಂತಂದ್ರ ಯಾವ ಸರ್ಕಾರದವರು ಮಾತಾಡಲ್ಲ ನಮ್ಮ ಸಲುವಾಗಿ. ನಮ್ಮ ಹಕ್ಕಿನ ಬಗ್ಗೆ ನಾವು ಮಾತಾಡಿ ನಮಗ್ ಬೇಕಾಗಿರೋದನ್ನ ನಾವು ಹೋರಾಟದ ಮೂಲಕ ಮಾತ್ರ ಪಡ್ಕೊಳ್ಳಿಕ್ ಸಾಧ್ಯ ಅದ. ಯಾರೋ ಮಾಡ್ತಾರ ಮಾಡ್ಕೊಳ್ಳಿ, ಅಷ್ಟು ಜನ ಅಲ್ಲಿ CJP ಅವ್ರು ಮಾಡ್ಲಿಕ್ಕತ್ತಾರ, SFIದವ್ರು ಅಲ್ಲಿ ಡೆಲ್ಲಿ ಒಳಗೆ ಕೂತ್ ಮಾಡ್ಲಿಕ್ಕತ್ತಾರ, ASF ಅಲ್ಲಿ ಮಾಡ್ಲಿಕ್ಕತ್ತಾರ, ಮಾಡ್ಕೊಳ್ಳಿ, ನಾವಿಲ್ಲಿ ಆರಾಮಿದ್ದೀವಿ ಅಂತಂದ್ರೆ ನಡೆಯಂಗಿಲ್ಲ. ಇವತ್ತು ನಾವು ಪ್ರತಿ ಊರುಗಳದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಿ ನಾವು ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡಬೇಕಾಗ್ತದೆ. ನಾವು ಎಚ್ಚರಿಕೆ ಕೊಟ್ಟು ಈ ವಿಷಯದ ಬಗ್ಗೆ ನೀವು ಮಾತಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ವಿಚಾರವನ್ನ ಇಟ್ಕೊಂಡು ನಾವು ಇವತ್ತಿನ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ನಡೀತಿರುವಂಥ ಎಲ್ಲ ಹೋರಾಟಗಾರರ ಜೊತೆಗೆ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.